Hi dear students, welcome to your English class. As we are studying the story The Gardener by the P. Lankesh. Here describing about how the competition between Tammanna and Basavaya went from that visible mode to the invisible mode here. Is it? And how the Tammanna concentrated on singing and writing the ballads, and how he became the popular, and how he was got felicitated. We studied here, and in spite of this, the Basavaya also tried to sing and also to write here, but it is not possible here. When he is unable to do this one, then he concentrated on the agricultural activity and he gathered a lot of material wealth. He built the palatial mansion, okay, and he bedecked himself with the gold, diamond, and many precious stones, okay, in this manner. And this one also, when it is not come to the equal to that the fame of the Tammanna, then he started to be invite the scholars, poets, and the many musicians to his homes to be mitigate that level here. As we discussed this much, and even this competition went even further. This when he heard that the Tammanna fell ill, and he decided to be take a revenge on that manner also, as he thought that health is wealth. Okay, if by losing the health only, whatever he may be sing, whatever he may be right here, as he will be not remains as a strong. As Basavaya thought, and he give the stiff competition. By knowing this one, the Tammanna also went on for that even more competition with this Basavaya. Okay, now let's see, this competition would be led in between of these two toward the death year, toward the death. At the peak of the death, they have reached now. ಓಕೆ, ಇಲ್ಲಿ ತಮ್ಮಣ್ಣ ಮತ್ತು ಬಸವಯ್ಯನ ಮಧ್ಯದ ಒಂದು ವೈಷಮ್ಯ ಅಥವಾ ಒಂದು ಸ್ಪರ್ಧೆ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ನೋಡ್ತಾ ಬಂದಿದ್ವಿ. ಇಲ್ಲಿ ಪರಸ್ಪರ ಶ್ರೇಷ್ಠ, ಅವನಿಗಿಂತಲೂ ನಾನು ಶ್ರೇಷ್ಠ ಆಗಬೇಕು, ನನಗಿಂತಲೂ ಅವನು ಕಡಿಮೆ ಇರಬೇಕು ಅನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ಇವರು ಕೊನೆಯ ಹಂತಕ್ಕೆ ಒಂದು ತಲುಪಿದ್ರು. ಅವನ ಒಂದು ಪ್ರಸಿದ್ಧಿಗೆ ಇಲ್ಲಿ ಬಸವಯ್ಯ ಸಂಪತ್ತಿನ ಮುಖಾಂತರ ಉತ್ತರ ಕೊಡೋದಕ್ಕೆ ಹೊರಟ, ಆದ್ರೆ ಅದು ಯಾವಾಗ ಸರಿ ಸಮಾನವಾಗ್ಲಿಲ್ಲ. ಯಾವಾಗ ತಮ್ಮಯ್ಯನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಾದಾಗ, ಆರೋಗ್ಯನೇ ಸಕಲ ಸಂಪತ್ತಿಗಿಂತ ದೊಡ್ಡದು, ಸೊ ಅವನ ಆರೋಗ್ಯನೇ ಸರಿ ಇಲ್ಲ ಅಂದಾಗ ನಾನು ಅವನಿಗಿಂತಲೂ ಶ್ರೇಷ್ಠ ಎನ್ನುವ ಒಂದು ಭಾವನೆ ಬಸವಯ್ಯನಲ್ಲಿ ಬಂದಾಗಿತ್ತು. ಸೊ ಇಲ್ಲಿ ಅಗೇನ್ ತಮ್ಮಯ್ಯ ಏನ್ ಡಿಸೈಡ್ ಮಾಡ್ತಾನೆ, ಅಥವಾ ತಮ್ಮಯ್ಯ ಹೇಗೆ ಈ ಬಸವಯ್ಯನ ಮೇಲೆ ಸೇಡನ್ನ ತೀರಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾನೆ ಅನ್ನೋದನ್ನ ಈ ದಿನದ ಕ್ಲಾಸ್ ಅಲ್ಲಿ ನೋಡ್ತಾ ಬರೋಣ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ, ಶಾಲ್ ವಿ ಸ್ಟಾರ್ಟ್? However, by this time, Tammanna had thought of another method of punishing Basavaya. ಅಂದ್ರೆ ಇಲ್ಲಿ ತಮ್ಮಣ್ಣ ಬಸವಯ್ಯನನ್ನ ಪನಿಷ್ ಮಾಡ್ತಕ್ಕಂಥ, ಶಿಕ್ಷೆ ಕೊಡಬೇಕು ಅಥವಾ ಸೋಲಿಸ್ಬೇಕು ಅನ್ನೋದಕ್ಕೆ ಇನ್ನೊಂದು ವಿಧಾನವನ್ನ ಹರಿಸ್ತಾ ಬಂದ. ದಟ್ ಈಸ್ ದ ಡೆತ್ ಇಯರ್. ಏನದು ಆ ವಿಧಾನ ಅಂತ ಹೇಳಿದ್ರೆ ಸಾವು. ಸಾವು ಜೀವನದ ಕೊನೆಯ ಹಂತನೇ ಸಾವು ಅಂತ ಹೇಳ್ತಾ ಬರ್ತೀವಿ. ಆ ಸಾವಿನ ಶಿಕ್ಷೆ ಮುಖಾಂತರ ಇಲ್ಲಿ ಬಸವಯ್ಯನನ್ನ ಸೋಲಿಸೋದಕ್ಕೆ ತಮ್ಮಣ್ಣ ಮುಂದಾಗ್ತಾನೆ ಅಂತಕ್ಕಂಥದ್ದು. If he continued at the level of that body, Basavaya would be go on offering a stiff competition. ಇಲ್ಲಿ ತಮ್ಮಯ್ಯನಿಗೆ ಅರ್ಥವಾಗಿತ್ತು, ನಾನು ಆರೋಗ್ಯದ ವಿಚಾರದಲ್ಲಿ ನಾನು ಬಸವಯ್ಯನ ಜೊತೆಗೆ ಸ್ಪರ್ಧೆಗೆ ಇಳಿತಾ ಹೋದ್ರೆ ಅವನು ಕೂಡ ಸ್ಟಿಫ್ ಕಾಂಪಿಟೇಷನ್ ಕೊಡ್ತಾನೆ, ನನಗಿಂತಲೂ ಅವನು ಸದೃಢವಾಗಿದ್ದಾನೆ, ನನಗಿಂತಲೂ ಉತ್ತಮ ಆರೋಗ್ಯವನ್ನ ಹೊಂದುತ್ತಾ ಹೋಗಿದ್ದಾನೆ, ಸೊ ಇದರಲ್ಲಿ ಅವನೇ ಗೆದ್ದು ಬಿಡ್ತಾನೆ, ಸೊ ನಾನು ಆ ತರದಲ್ಲಿ ಮಾಡೋದು ಬೇಡ, ಇದರಲ್ಲಿ ಕಾಂಪಿಟೇಷನ್ ಕೊಡೋದು ಬೇಡ ಅನ್ನೋ ಒಂದು ವಿಚಾರಕ್ಕೆ ಅವನು ಹೋಗ್ತಾ ಇನ್ನು ಮುಂದುವರೆದು ಹೋಗ್ತಾನೆ. ಬಟ್ ಇಫ್ his song was separated from his body, if there was no relation between the songs and his own flesh and blood here. ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ನಿರ್ದಿಷ್ಟವಾದ ಆಸೆ, ಧ್ಯೇಯ, ಗುರಿ ಅಥವಾ ಉದ್ದೇಶ ಅನ್ನೋದು ಇರುತ್ತೆ. ಆ ಉದ್ದೇಶ ಅಥವಾ ಆಸೆ, ಆ ಒಂದು ಧ್ಯೇಯವನ್ನೇ ಅವನ ದೇಹದಿಂದ ದೂರ ಮಾಡಿದ್ರೆ ಆ ದೇಹಕ್ಕೆ ಅರ್ಥ ಇರೋದಿಲ್ಲ, ಆ ದೇಹದಲ್ಲಿ ಜೀವ ಉಳಿಯೋದಿಲ್ಲ ಎನ್ನುವುದು ತಮ್ಮಯ್ಯನಿಗೆ ಅರ್ಥವಾಗಿತ್ತು. ಲೆಟ್ಸ್ ಸಿ, ಇಲ್ಲಿ ಬಸವಯ್ಯನ ಜೀವನದ ಧ್ಯೇಯ ಉದ್ದೇಶ ಏನು? ಟು ಗಿವ್ ದ ಸ್ಟಿಫ್ ಕಾಂಪಿಟೇಷನ್ ಟು ದ ತಮ್ಮಣ್ಣ. ತಮ್ಮಣ್ಣನಿಗೆ ಪ್ರತಿಸ್ಪರ್ಧೆಯನ್ನು ಒಡ್ಡೋದೇ ಬಸವಯ್ಯನ ಜೀವನದ ಧ್ಯೇಯವಾಗಿತ್ತು. ಇಫ್ ದಟ್ ಕಾಂಪಿಟೇಷನ್ ಓನ್ಲಿ ನಾಟ್ ಇಸ್ ದೇರ್, ಒಂದು ವೇಳೆ ಆ ಸ್ಪರ್ಧೆನೇ ಇಲ್ಲದೆ ಹೋದರೆ, ಈಸ್ ಬಸವಯ್ಯ ಕ್ಯಾನ್ ಏಬಲ್ ಟು ಬಿ ಲಿವ್? ಎಸ್, ಇನ್ ದಿಸ್ ಮ್ಯಾನರ್ ತಮ್ಮಣ್ಣ ಕಂಟಿನ್ಯೂಡ್ ಇಸ್ ಥಿಂಕಿಂಗ್. ಇದು ವಾಸ್ತವ ಸತ್ಯ ಕೂಡ.
ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಧ್ಯೇಯ, ಗುರಿ, ಉದ್ದೇಶ ಅಥವಾ ಏನಾದ್ರೂ ಒಂದು ಆಸೆ ಅಥವಾ ಏನಾದ್ರೂ ಒಂದು ಸೇಡನ್ನು ಇಟ್ಕೊಂಡೇ ಬದುಕ್ತಾ ಇರ್ತಾನೆ. ಯಾವಾಗ ಅದು ಅಲ್ಲಿ ಉಳಿಯೋದಿಲ್ವೋ ಹಾಗೆ ಈ ದೇಹಕ್ಕೆ ಯಾವುದೇ ತರದ ಒಂದು ಆಸೆಗಳು ಉಳಿಯೋದಿಲ್ಲ. ಸೊ ಯಾವಾಗ ವ್ಯಕ್ತಿ ಪರಿಪೂರ್ಣವಾಗಿರತಕ್ಕಂತಹ ಯಾವುದೇ ಒಂದು ವಿಚಾರವನ್ನು ಹೊಂದೋದಿಲ್ವೋ ಆಗ ದೇಹದಿಂದ ಆತ್ಮ ಬೇರೆ ಆಗಿ ಬಿಡುತ್ತೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸತ್ಯ. ದೆನ್ that is when I realized how strange the human nature can be. The old man began his explanation to the owner's wife here. ಇಲ್ಲಿ ಕಥೆಯನ್ನು ಹೇಳ್ತಕ್ಕಂತಹ ಆ ಮುದುಕ, ಆ ಓನರ್ನ ಹೆಂಡತಿಗೆ ಕಥೆಯನ್ನು ಹೇಳ್ತಕ್ಕಂತಹ ಮುದುಕ ತನ್ನ ಎಕ್ಸ್ಪ್ಲನೇಷನ್ ಅನ್ನ ಮುಂದುವರಿಸ್ತಾ ಹೋದ. ಹ್ಯೂಮನ್ ನೇಚರ್ ಈಸ್ ವೆರಿ ಸ್ಟ್ರೇಂಜ್. ಅಂದ್ರೆ ಮಾನವನ ಒಂದು ಸ್ವಭಾವ ಅಂತಕ್ಕಂಥದ್ದು ತುಂಬಾ ವಿಚಿತ್ರ. ಯಾವ ವ್ಯಕ್ತಿ ಯಾವ ಕಾರಣಕ್ಕಾಗಿ ಹೇಗೆ ಬದುಕ್ತಾನೆ, ಹೇಗೆ ಬೆಳಿತಾನೆ, ಹೇಗೆ ಉಳಿತಾನೆ, ಏನೆಲ್ಲ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದು ವಿಚಿತ್ರವಾಗಿರ್ತಕ್ಕಂಥದ್ದು. ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಶನ್, ಆರ್ಟ್ ಅಂಡ್ ಮೆನಿ ಮೋರ್ ಥಿಂಗ್ಸ್ ಹಿಯರ್. ಸಾಮಾನ್ಯವಾಗಿ ವ್ಯಕ್ತಿಗೆ ಏನೆಲ್ಲ ಬೇಕು, ಒಬ್ಬ ಮನುಷ್ಯನಿಗೆ ಏನ್ ಬೇಕು ಅಂತ ನೋಡೋದಾದ್ರೆ ಹಿ ನೀಡ್ಸ್ ಅ ವೆಲ್ತ್, ಅವನಿಗೆ ಸಂಪತ್ತು ಬೇಕು, ಸಂಪತ್ತಿಗಾಗಿ ಮನುಷ್ಯ ಬದುಕ್ತಾ ಹೋಗ್ತಾನೆ. ಹಿ ನೀಡ್ಸ್ ಎಜುಕೇಶನ್, ಮನುಷ್ಯನಿಗೆ ಶಿಕ್ಷಣದ ಅವಶ್ಯಕತೆ ಇದೆ, ಅದಕ್ಕಾಗಿ ಅವನು ಬದುಕ್ತಾನೆ. ಹಿ ನೀಡ್ಸ್ ಆರ್ಟ್, ಕಲೆ, ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಮನೋರಂಜನೆ, ಹೀಗೆ ಹಲವಾರು ಕಲೆಯಲ್ಲೂ ಕೂಡ ಅವನಿಗೆ ಆಸಕ್ತಿ ಇರುತ್ತೆ, ಇದಕ್ಕಾಗಿ ಕೂಡ ವ್ಯಕ್ತಿ ಬದುಕ್ತಾ ಬರ್ತಾನೆ. ಅಂಡ್ ಹಿ ನೀಡ್ ಮೆನಿ ಮೋರ್ ಥಿಂಗ್ಸ್, ಇವುಗಳನ್ನ ಹೊರತಾಗಿ ಇನ್ನು ಹಲವಾರು ವಿಚಾರಗಳಿಗಾಗಿ ಮನುಷ್ಯ ಬದುಕ್ತಾ ಬರ್ತಾನೆ. ಅಂಡ್ ಯಟ್ ಹಿ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ಎ ಅನ್ಬೇರೇಬಲ್ ವೆಂಗ್ಯೂಫುಲ್ನೆಸ್. ಇವುಗಳೆಲ್ಲವನ್ನ ಹೊರತಾಗಿ ಮನುಷ್ಯ ಇನ್ನೊಂದು ವಿಚಾರಕ್ಕಾಗಿ ಬದುಕ್ತಾನೆ. ದಟ್ ಈಸ್ ವೆಂಗ್ಯೂಫುಲ್ನೆಸ್ ಅಂತ ಹೇಳಿದ್ರೆ ದ್ವೇಷ, ಶತ್ರುತ್ವ ಅಥವಾ ಛಲ. ಆ ಛಲಕ್ಕಾಗಿ ವ್ಯಕ್ತಿ ಬದುಕ್ತಾ ಬರ್ತಾನೆ. ಛಲದಂಕ ಮಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ನೋಡ್ತಾ ಹೋಗಿದ್ದೀವಿ ಮಹಾಭಾರತದಲ್ಲಿ. ಛಲದಂಕ ಮಲ್ಲ ಅಂತ ದುರ್ಯೋಧನಗಾಗಿ ಕರಿತಾ ಹೋಗ್ತೇವಲ್ವಾ, ಆ ಛಲಕ್ಕಾಗಿನೇ ಅವನು ಬದುಕ್ತಾನೆ, ಛಲದಿಂದನಾಗಿ ಅವನು ಜೀವನವನ್ನು ನಡೆಸ್ತಾ ಬರ್ತಾನೆ. ಹಾಗೆ ವ್ಯಕ್ತಿನೂ ಕೂಡ ಒಂದಿಲ್ಲ ಒಂದು ಛಲಕ್ಕಾಗಿನೋ ಅಥವಾ ಒಂದಿಲ್ಲ ಒಂದು ಈ ಒಂದು ದ್ವೇಷಕ್ಕಾಗಿ ಅವನು ಬದುಕ್ತಾ ಬರ್ತಾನೆ. Without it, there would be no reason for his existence here. That's ಮನುಷ್ಯನಿಗೆ ಆ ಒಂದು ಛಲ ಇಲ್ಲದೆ ಹೋದ್ರೆ ಅವನ ಬದುಕಿಗೆ ಅರ್ಥವೇ ಇರೋದಿಲ್ಲ ಅಥವಾ ಅವನ ಜೀವವೇ ಅಲ್ಲಿ ಉಳಿಯೋದಿಲ್ಲ. This is not the real story, only what I have heard somewhere. Let's see. ಇದು ನಿಜವಾದ ಕತೆ ಅಲ್ಲ, ಇದನ್ನ ನಾನು ಎಲ್ಲೋ ಕೇಳಿದ್ದೀನಿ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಮುದುಕ ಪ್ರಸ್ತುತಪಡಿಸ್ತಾ ಹೋಗ್ತಾನೆ. ಯಾರಿಗೆ? The owner's wife ಗೆ. As he is revealing that yes, it's not the real story, only what I have heard somewhere. ಅಂದ್ರೆ ನಾನು ಎಲ್ಲೋ ಕೇಳಿರ್ತಕ್ಕಂಥ ಒಂದು ವಿಚಾರ ಇದು ಅನ್ನೋ ಒಂದು ಮಾತನ್ನ ಅಲ್ಲಿ ಮುಂದುವರಿಸ್ತಾನೆ. You may know that I subscribe to a daily. To you, I am just an old man. After a particular age, man loses his name. His age become important and his name will be vanishes into a thin area. Lads, it is the practical fact of the life here. ಜೀವನದ ಒಂದು ಕಹಿ ಸತ್ಯ ಇದು. ಓಕೆನಾ? ಯಾವಾಗ ಒಬ್ಬ ವ್ಯಕ್ತಿ ಬೆಳೀತಾ ಹೋಗ್ತಾನೋ, ಅವನಿಗೆ ವಯಸ್ಸಾಗ್ತಾ ಹೋಗುತ್ತೋ, ಆಗ ಆ ವ್ಯಕ್ತಿಯ ವಯಸ್ಸಿಗೆ ಪ್ರಾಮುಖ್ಯತೆ ದೊರೆಯುತ್ತೆ ಹೊರತಾಗಿ ಅವನ ಹೆಸರಿಗಲ್ಲ ಅಂತಕ್ಕಂಥದ್ದು. ಓಕೆನಾ? ಎಸ್, ಮ್ಯಾನ್ ವಿಲ್ ಬಿ ಲೂಸಸ್ ಹಿಸ್ ನೇಮ್ ಆಫ್ಟರ್ ಕ್ರಾಸಿಂಗ್ ದ ಸರ್ಟನ್ ಏಜಸ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಮನೆಯಲ್ಲಿ ಹಿರಿಯರು ಅಥವಾ ತುಂಬಾ ವಯಸ್ಸಾದಾಗ ಮುರಿಯತ್ತ ಬಾ ಅಂತ ಕರೀತಾರೆ ಹೊರತಾಗಿ ಅವನ ಹೆಸರಿಟ್ಟು ಯಾರು ಕರೆಯೋದಿಲ್ಲ. ಅದು ಗೌರವಕ್ಕಾಗಿನೋ ಯಾವುದಕ್ಕಾಗಿ ಗೊತ್ತಿಲ್ಲ. ಬಟ್ the man is going to be lose his name in a thin air. ಅಂದ್ರೆ ಈ ಜೀವನವೇ ನಶ್ವರ. ನಮ್ಮ ಈ ಒಂದು ಜೀವನದ ಒಂದು ದಾರಿಯಲ್ಲಿ ನಮ್ಮ ಹೆಸರು ಕೂಡ ನಿಧಾನ ಅಥವಾ ಕ್ರಮೇಣವಾಗಿ ಏನಾಗ್ತಾ ಹೋಗುತ್ತೆ, ಮರೆಯಾಗ್ತಾ ಬರುತ್ತೆ ಅಂತಕ್ಕಂಥದ್ದು. ಎಸ್, then now I am a old man of in this garden. ನಾನು ಈಗ ಈ ಗಾರ್ಡನಿನಲ್ಲಿ ಒಬ್ಬ ಓಲ್ಡ್ ಮ್ಯಾನ್, ಮುದೇತ ಅಥವಾ ಹಿರಿಯ, ಈ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಆಳು ನಾನೀಗ. ಯುವರ್ ಸರ್ವೆಂಟ್. I am also the person who reads the newspapers and looks after the garden properly. ಈಗ ನಾನು ಏನಾಗಿ ಉಳಿದಿದ್ದೀನಿ ಅಂತ ಹೇಳಿದ್ರೆ, ಈ ತೋಟವನ್ನ ನೋಡಿಕೊಂಡು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ, ದಿನಾಲು ಪತ್ರಿಕೆಯನ್ನು ಓದ್ತಕ್ಕಂಥ ಒಬ್ಬ ವ್ಯಕ್ತಿ ಅನ್ನೋದು ಮಾತ್ರ ನಿಮಗೆ ಗೊತ್ತಿದೆ. ಇಟ್ಸ್ ಸತ್ಯ ಇದು.
ಕಾಲಾನುಕ್ರಮೇಣದಲ್ಲಿ ನಾವು ಏನಾಗಿದ್ವಿ, ಏನಿದ್ವಿ, ಹೆಂಗಿದ್ವಿ ಅದು ಇಂಪಾರ್ಟೆಂಟ್ ಅಲ್ಲ. ಈ ಪ್ರಸ್ತುತವಾಗಿ ಏನಿದೀವಿ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಆ ವ್ಯಕ್ತಿ, ಆ ಒಂದು ಹಿರಿಯ ಜೀವ, ಒಬ್ಬ ಮುದುಕ ಏನಿದ್ದಾನೆ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥವನು, ಈಗ ಕೇವಲ ಒಬ್ಬ ಸಾಮಾನ್ಯ ಮುದುಕ, ಆ ತೋಟವನ್ನ ನೋಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮೇಲ್ವಿಚಾರಕ, ಪ್ರತಿನಿತ್ಯ ಪತ್ರಿಕೆಯನ್ನು ಓದ್ತಕ್ಕಂಥವ್ರು ನನ್ನನ್ನು ಮಾತ್ರ ನಿಮಗೆ ಗೊತ್ತಿದೆ ಅನ್ನೋ ಒಂದು ವಿಚಾರವನ್ನ as is disclosing that one to the owner's wife here. And I convinced the story of Tammanna and Basavaya when all of a sudden Russia told America. Let's see, ನಾನು ಈ ತಮ್ಮಣ್ಣ ಮತ್ತು ಬಸವಯ್ಯನ ಕಥೆಯನ್ನ ಹೇಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, when all of a sudden Russia told to America, ಅಂದ್ರೆ yes, maybe you are aware about this third world war or in the smoke of third world war. ಅಂದ್ರೆ ಎರಡನೆಯ ಮಹಾಯುದ್ಧ ಮುಗಿದಾದ್ಮೇಲೆ ಮೂರನೇ ಮಹಾಯುದ್ಧದ ಒಂದು ಈ ವಿಷಮ ಕಾಲ ಏನ್ ಬರ್ತಾ ಹೋಗುತ್ತೋ, ದರ್ ಮೇ ಬಿ ಎ ಚಾನ್ಸ್, ಅಂದ್ರೆ ಮತ್ತೆ ಮೂರನೇ ಮಹಾಯುದ್ಧ ನಡೆಯುತ್ತೆ. ಯಾವಾಗ ಅಮೆರಿಕ ಮತ್ತು when that competition between the America and Russia will be developed very much, the whole world is separated into two sects here. Most of the nations are give the support to the Russia and most of the nations are given support to the America. So there is a very great threat came that there could be a chance to be happening of third world war ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್, ಅಂದ್ರೆ ಮೂರನೇ ಮಹಾಯುದ್ಧದ ಒಂದು ವಿಷಮತೆಯ ಕಾಲ ಪ್ರಾರಂಭ ಆಗಿತ್ತು ರಷ್ಯಾ ಮತ್ತು ಅಮೆರಿಕ ಮಧ್ಯದಲ್ಲಿ. ಈ ಒಂದು ತೀವ್ರ ಪೈಪೋಟಿ ಬೆಳೆದಾಗ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೇವಲ್ವಾ. ಲೈಕ್ ದ ಸೇಮ್ ಇಲ್ಲೂ ಕೂಡ ತಮ್ಮಣ್ಣ ಮತ್ತು ಬಸವಯ್ಯನ ವಿಚಾರದಲ್ಲಿ ಅದೇ ತರದ ಪ್ರತಿಸ್ಪರ್ಧೆ ಆಗ್ತಾ ಹೊರಟಿತ್ತು ಅಂತಕ್ಕಂಥ ವಿಚಾರ ಇಲ್ಲಿ ಮುದುಕ ಪರೋಕ್ಷವಾಗಿ ಹೇಳ್ತಾ ಬರ್ತಾನೆ. ಅಂಡ್ ಐ ಆಮ್ ನಾಟ್ ಯುವರ್ ಎನಿಮಿ, ಐ ಶಾಲ್ ನಾಟ್ ವೇಸ್ ಅ ವಾರ್ ಅಗೇನ್ಸ್ಟ್ ಯು. What must has been the reaction of America, the sworn enemy of Russia, to this declaration? Probably you will not understand the agony and the burden of the America once it knew Russia was no more an enemy. ಇದು ಅತ್ಯಂತ ಗಾಢವಾಗಿರ್ತಕ್ಕಂಥ ವಿಚಾರ. ಲೆಟ್ಸ್ ಸಿ, ಯಾವಾಗ ರಷ್ಯಾ ಮತ್ತು ಅಮೆರಿಕ ಮಧ್ಯದಲ್ಲಿ ಪ್ರತಿಸ್ಪರ್ಧೆ ಅತಿಯಾಗಿತ್ತು, ಆಲ್ ಆಫ್ ಸಡನ್ ತಕ್ಷಣದಲ್ಲಿ ಏನ್ ಮಾಡಿತ್ತು, ರಷ್ಯಾ ಡಿಕ್ಲೇರ್ಡ್ ದಟ್ ಐ ವಾಸ್ ನಾಟ್ ಯುವರ್ ಎನಿಮಿ, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ವೇಸ್ ಅ ವಾರ್ ಅಗೇನ್ಸ್ಟ್ ಯು. ರಷ್ಯಾ ತಕ್ಷಣದಲ್ಲಿ ತನ್ನ ಸ್ಪರ್ಧೆಯಿಂದ ಹಿಂದೆ ಸರಿದು ಅಮೆರಿಕಕ್ಕೆ ಹೇಳಿತ್ತು, ನಾನು ನಿನ್ನ ವೈರಿಯಲ್ಲ, ನಿನ್ನ ವಿರುದ್ಧ ಯುದ್ಧನೂ ಮಾಡಲ್ಲ ಅಂತ. You should understand here. Yes, when both are competing very much eager to be fight, suddenly one is surrendered or one is neglected. ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿ ಅತ್ಯಂತ ವೈರತ್ವ ಪ್ರತಿಸ್ಪರ್ಧೆ ಇದ್ದಾಗ ಒಬ್ಬ ವ್ಯಕ್ತಿ ಅನಿರೀಕ್ಷಿತವಾಗಿ ಸರಿದು ಬಿಟ್ಟ, ನಾನು ನಿನ್ನ ಶತ್ರುನೇ ಅಲ್ಲ, ನಾನು ನಿನ್ನ ಯುದ್ಧನೇ ಮಾಡಲ್ಲ ಅಂದಾಗ ರಷ್ಯಾ ಮೇಲೆ ಯುದ್ಧ ಮಾಡಬೇಕು, ನಾನು ಗೆಲ್ಲಬೇಕು ಅಂತ ಸಂಪೂರ್ಣವಾಗಿರತಕ್ಕಂತಹ ಒಂದು ಒತ್ತನ್ನು ನೀಡಿರ್ತಕ್ಕಂಥ ಅಮೆರಿಕದ ಪರಿಸ್ಥಿತಿ ಏನಾಗಿರ್ಬೇಡ. ವಾಟ್ ಕೈಂಡ್ ಆಫ್ ಎ ಬೋರ್ಡಮ್ ಇಟ್ ಹ್ಯಾಸ್ ಟು ಬಿ ಫೇಸ್ಡ್. ಅಮೆರಿಕ ಎಂತಹ ಸ್ಥಿತಿಗೆ ಬಂದಿರಬಹುದು. ಎಸ್, being a nation it can't able to be bear, then how can a man can able to be bear here? ಒಬ್ಬ ಸದೃಢ ಶಕ್ತಿಶಾಲಿ ದೇಶ, ಜಗತ್ತಿನ ಹಿರಿಯಣ್ಣ ಅಂತ ಕರೆಸ್ಕೊಳ್ತಕ್ಕಂಥ ಅಮೆರಿಕಕ್ಕೇನೆ ಈ ಒಂದು ಸಂದರ್ಭವನ್ನ ಫೇಸ್ ಮಾಡೋದಕ್ಕೆ ಆಗ್ಲಿಲ್ಲ, ತತ್ತರಿಸಿ ಹೋಗಿತ್ತು. ಅಂತದ್ರಲ್ಲಿ ಸಾಮಾನ್ಯ ವ್ಯಕ್ತಿಯ ಸ್ಥಿತಿ ಏನಾಗಬೇಡ, ಅವನ ಮೇಲೆ ಸೇಡು ತೀರಿಸಬೇಕು ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಾಯ್ತಾ ಇದ್ದಾನೆ, ತತ್ಕ್ಷಣದಲ್ಲಿ ಆ ವ್ಯಕ್ತಿನೇ ಇಲ್ಲ ಸ್ಪರ್ಧೆ ಮಾಡೋದಿಕ್ಕೆ ಅಂದಾಗಾದ್ರೆ ಮಾಡಿರ್ತಕ್ಕಂಥ ಎಲ್ಲಾ ಪ್ರಯತ್ನ ವ್ಯರ್ಥ ಅನ್ನೋ ಮನೋಭಾವನೆ ಬಂದಾಗ ಹೌ ಮಚ್ ಹಿ ವಿಲ್ ಬಿ ಬೇರ್ ಆರ್ ಹೌ ಮಚ್ ಹಿ ಹ್ಯಾಸ್ ಟು ಬಿ ಸಫರ್, ಅವನಲ್ಲಿ ಎಷ್ಟು ನೋವನ್ನ ಉಂಟಾಗುತ್ತೆ, ಎಷ್ಟು ಮಟ್ಟಿಗೆ ಅವನು ಕುಗ್ಗಿ ಹೋಗ್ತಾನೆ, ಹೇಗೆ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಕ್ಕೆ ಆಗುತ್ತೆ ಅನ್ನೋ ಒಂದು ವಿಚಾರ ಇಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ಎ ನೇಷನ್ ಈಸ್ ಕೆಪೇಬಲ್ ಆಫ್ ವಿಡ್ರಾನಿಂಗ್ ದ ಸ್ಟ್ರೇನ್ ಲೈಕ್ ದಿಸ್. ಒಂದು ಶಕ್ತಿಶಾಲಿ ದೇಶವಾಗಿ ಅದನ್ನು ತಡೆದುಕೊಳ್ಳುವ ಒಂದು ಪ್ರಯತ್ನವನ್ನ ಅಮೆರಿಕ ಮಾಡ್ತು. ಬಟ್ ಎ ಹ್ಯೂಮನ್ ಬೀಯಿಂಗ್ ಕೆನಾಟ್, ಅದೇ ಒಬ್ಬ ವ್ಯಕ್ತಿ ಅದನ್ನ ಸಹಿಸಲಾರ, ಒಬ್ಬ ವ್ಯಕ್ತಿಯಾಗಿ ಅದನ್ನ ಸಹಿಸಲಾರ. ಐ ಸಫರ್ ದ ಸಿಮಿಲರ್ ಫೇಟ್ ಹಣೆ ಬರಹ, ನಾನು ಕೂಡ ಇಂತಹ ಪರಿಸ್ಥಿತಿಯನ್ನೇ ಅನುಭವಿಸಿದೆ ಅಂತ ಆ ಮುದುಕ ತನ್ನ ಕಥೆಯನ್ನು ಮುಂದುವರಿಸ್ತಾನೆ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಬಿ ಡಿಸ್ಟ್ರಾಯ್ ಬಸವಯ್ಯ. ಎಸ್, ಇಲ್ಲಿ ಆ ಮುದುಕ ಹೇಳ್ತಾನೆ, ನನ್ನ ಸಾವು ಬಸವಯ್ಯನನ್ನ ನಾಶ ಮಾಡಿಬಿಡುತ್ತೆ ಅಂತ ನಾನು ಅಂದುಕೊಂಡಿದ್ದೆ. ಐ ಗೇವ್ ಅಪ್ ಎವ್ರಿಥಿಂಗ್, ನಾನು ಎಲ್ಲವನ್ನ ಬಿಟ್ಟು ನಿಂತೆ.
ಹೊಲ, ಮನೆ, ಆಸ್ತಿ, ಹಾಡೋದು, ಬರೆಯೋದು, ಎಸ್ ಈಚ್ ಅಂಡ್ ಎವ್ರಿಥಿಂಗ್ ಐ ಹ್ಯಾವ್ ಟು ಬಿ ಲೆಫ್ಟ್. ಓಕೆ, ಎ ಫ್ಯೂ ಡೇಸ್ ಲೇಟರ್ ಐ ಲೆಫ್ಟ್, ಬಸವಯ್ಯ ಪಾಸ್ಡ್ ಅವೇ. ಎ ಫ್ಯೂ ಡೇಸ್ ಆಫ್ಟರ್ ಐ ಲೆಫ್ಟ್, ನಾನು ಹೋದ ಕೆಲವೇ ದಿನಗಳಲ್ಲಿ ನನಗೆ ಸುದ್ದಿ ಬಂತು. ಏನಂತ? ದ ಬಸವಯ್ಯ ಪಾಸ್ಡ್ ಅವೇ, ಬಸವಯ್ಯ ಸತ್ತು ಹೋಗಿದ್ದಾನೆ ಅನ್ನೋ ಒಂದು ಸುದ್ದಿ ಬಂತು. ಈ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್, ಈ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಅವನಿಗೆ ಬದುಕಿಗೆ ಯಾವುದೇ ಅರ್ಥ ಉಳಿದಿರ್ಲಿಲ್ಲ, ಅಥವಾ ಅವನ ಬದುಕಿಗೆ ಯಾವುದೇ ಉದ್ದೇಶ ಇರಲಿಲ್ಲ. ತಮ್ಮಣ್ಣನ ಮೇಲೆ ಸೇಡನ್ನ ತೀರಿಸ್ಕೋಬೇಕನ್ನೋ ಉದ್ದೇಶದಿಂದನೇ ಬಸವಯ್ಯ ಬದುಕಿದ್ದ. ಯಾವಾಗ ತಮ್ಮಣ್ಣನೇ ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲವನ್ನ ಬಿಟ್ಟು ಹೊರಟು ಹೋದ್ನೋ, ಅವನಿಗೆ ಪ್ರತಿಸ್ಪರ್ಧೆ ಇಲ್ಲದಂತಾಗಿ ಏನಾಗಿತ್ತು, ಅಲ್ಲಿ ಬಸವಯ್ಯ ತನ್ನ ಜೀವವನ್ನೇ ತ್ಯಾಗ ಮಾಡಿದ್ದ. ಲೆಟ್ಸ್ so wonder or so tragic event this is. Maybe you believe it or not, ಇದನ್ನ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮನುಷ್ಯನ ಜೀವನಕ್ಕೆ ನಿರ್ದಿಷ್ಟ ಧ್ಯೇಯ ಇಲ್ಲ ಅನ್ನೋದಾದ್ರೆ ಅವನ ಜೀವ ಉಳಿಯೋದಿಲ್ಲ ಅಂತಕ್ಕಂಥದ್ದು. ಯಾವಾಗ ಇಲ್ಲಿ ತಮ್ಮಣ್ಣ ಇಲ್ಲ ಅಂತ ಗೊತ್ತಾಯ್ತು, ಅಲ್ಲಿ ಬಸವಯ್ಯ ಸತ್ತು ಹೋಗಿದ್ದ. And my name is Tammanna. After his death, I also forgot all the songs and the ballads. I, who was once the famous, become the non-entity. Thus, I avenged myself here. He is explaining about his own ರಿವೆಂಜ್. ಅಂದ್ರೆ ಇಲ್ಲಿ ತಮ್ಮಣ್ಣ ಹೇಳ್ತಾ ಹೋಗ್ತಾನೆ, ನನ್ನ ಹೆಸರು ತಮ್ಮಣ್ಣ ಅಂತ. ಎಸ್, ನಾನಿಲ್ಲಿ ನಿಮ್ಮ ತೋಟಕ್ಕೆ ಕೆಲಸಕ್ಕೆ ಬಂದಿರತಕ್ಕಂತಹ ಒಬ್ಬ ಮಾಲಿ ಅಲ್ಲ. ನಾನು ತಮ್ಮಣ್ಣ, 200 ಎಕರೆಯ ಮಾಲೀಕನಾಗಿರ್ತಕ್ಕಂಥ, 1000 ಎಕರೆಯ ಮಾಲೀಕನಾಗಿರ್ತಕ್ಕಂಥ ತಮ್ಮಣ್ಣ ನಾನು. ಆದ್ರೆ ಆಫ್ಟರ್ ದ ಡೆತ್ ಆಫ್ ಬಸವಯ್ಯ, ಐ ಆಲ್ಸೋ ಫಾರ್ಗಟ್ ಟು ಬಿ ರೈಟ್ ಅಂಡ್ ಸಿಂಗ್. ಬಸವಯ್ಯನ ಸಾವಿನ ನಂತರ ನಾನು ಬರೆಯೋದನ್ನ ಬಿಟ್ಟೆ, ಬರೆಯೋದು ಹಾಡೋದನ್ನ ಮರೆತು ಬಿಟ್ಟೆ. ಒನ್ಸ್ ಐ ವಾಸ್ ಅ ಫೇಮಸ್, ಒಬ್ಬ ಪ್ರಸಿದ್ಧ ಸಂಗೀತಗಾರನಾಗಿರ್ತಕ್ಕಂಥ ನಾನು ಈಗ ಹೆಸರಿಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಉಳಿದೆ. ಅಂಡ್ ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೋಗಿ ನನ್ನ ಮೇಲೇನೆ ನಾನು ಸೇಡು ತೀರಿಸ್ಕೊಂಡೆ ಅನ್ನೋ ಒಂದು ಸತ್ಯವನ್ನ ಇಲ್ಲಿ, ಕಹಿ ಸತ್ಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂಡ್ ಯುವರ್ ಹಸ್ಬೆಂಡ್ ಈಸ್ ಫ್ಲೋರಿಶಿಂಗ್ ಟುಡೇ ಆಸ್ ಅ ರಿಚ್ ಮ್ಯಾನ್. He is not unable to be any advice. Man is so complicated that till the day of his death he goes on living for some revenge or other, confronting one challenge or the another challenge. Like the same as he is advising to his wife, owner's wife, that yes, now your husband is also flourishing as a rich man. ಈಗ ನಿನ್ನ ಗಂಡನೂ ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ, ಪ್ರಸಿದ್ಧ ವ್ಯಕ್ತಿಯಾಗಿ ಬೆಳೀತಾ ಇದ್ದಾನೆ. and he is not able to be hear the advice of any person. ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಥವಾ ಶ್ರೀಮಂತ ಒಂದು ಗತ್ತನ್ನ ಹೆಚ್ಚಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಒಂದು ಬುದ್ಧಿವಾದಕ್ಕೆ ಯಾವತ್ತೂ ಕಿವಿ ಕೊಡೋದಿಲ್ಲ. ಆ ಮಟ್ಟಕ್ಕೆ ಅವನು ಬೆಳೆದು ಬಿಟ್ಟಿದ್ದಾನೆ. ಅಂಡ್ ದ ಟೈಮ್ ವಿಲ್ ಟೀಚ್ ಹಿಮ್ ದ ಲೆಸನ್. ಮುಂದೆ ಕಾಲನೇ ಅವನಿಗೆ ಪಾಠವನ್ನೇ ಕಲಿಸಬೇಕು ಹೊರತಾಗಿ ಬೇರೆ ಯಾರು ಕೂಡ ಅದನ್ನ ಕಲಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಒಬ್ಬ ವ್ಯಕ್ತಿ ಬದುಕೋದು ಒಂದಿಲ್ಲ ಒಂದು ದ್ವೇಷಕ್ಕಾಗಿನೋ, ಒಂದಿಲ್ಲ ಒಂದು ಈ ಸ್ಪರ್ಧೆಗಾಗಿನೋ, ಅಥವಾ ಬೇರೆ ಒಂದು ಯಾವ್ದಾದ್ರು ಒಂದು ಉದ್ದೇಶಕ್ಕಾಗಿ ಅವನು ಬದುಕ್ತಾ ಹೋಗ್ತಾನೆ. ಆ ತರದ ಮನಸ್ಥಿತಿ ಹೊಂದಿರತಕ್ಕಂಥವನೇ ಮನುಷ್ಯ. ಅಂಡ್ ಆಫ್ಟರ್ ಸೇಯಿಂಗ್ ಆಲ್ ದಿಸ್, ಅಮ್ಮ ಡು ನಾಟ್ ಥಿಂಕ್, ಅಮ್ಮ ಡು ನಾಟ್ ಥಿಂಕ್, ತಾಯಿ ಆಲೋಚನೆ ಮಾಡಬೇಡ. ಎಸ್, ಅದರ್ವೈಸ್ ಜಸ್ಟ್ ಅಜ್ಯೂಮ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್ ಇಯರ್. ನಾನು ನಿನಗೆ ಏನನ್ನೂ ಹೇಳಿಲ್ಲ ಅಂತ ಭಾವಿಸಿಕೊಂಡು ಬಿಡು. ಅಂಡ್ ಫೀಲ್ ದ್ಯಾಟ್ ದಿಸ್ ಎವ್ರಿಥಿಂಗ್ ವಿಲ್ ಬಿ ಹ್ಯಾಲ್ಡ್ ಇನ್ ಯುವರ್ ಡ್ರೀಮ್. ಇದೆಲ್ಲ ಕನಸಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ ಕೂಡ ಭಾವಿಸಿ ಮರೆತು ಬಿಡು. The labours have started going home. That young child of Lokya is paints well. He is bedridden with a fever. I shall pay him a visit here. ತೋಟದಲ್ಲಿ ಎಲ್ಲಾ ಕೆಲಸಗಾರರು ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾರೆ. ನಾನು ಕೂಡ ಅವರನ್ನ ಮೇಲ್ವಿಚಾರಣೆ ಮಾಡ್ತಾ ಹೋಗ್ಬೇಕು. ಈವನ್ ಆ ಲೋಕ್ಯ ಅಂತಕ್ಕಂಥ ಒಬ್ಬ ಕೆಲಸಗಾರರ ಮಗಳು, ಎಸ್, ದಟ್ ಚೈಲ್ಡ್ ವಾಸ್ ಫೆಲ್ ಇಲ್ಲಿಯ ಅಂದ್ರೆ ಅನಾರೋಗ್ಯದಿಂದ ಪೀಡಿತವಾಗಿದೆ. ವಿಚ್ ಕ್ಯಾನ್ ಪೇಂಟ್ ವೆಲ್ ಅಂದ್ರೆ ಇಲ್ಲಿ ತಮ್ಮಣ್ಣ ಹೇಳ್ತಾನೆ, ಆ ಒಬ್ಬ ಮುದುಕ ಹೇಳ್ತಾನೆ ಯಾವ ರೀತಿಯಲ್ಲಿ ಅವನು ಪ್ರತಿಯೊಬ್ಬ ವ್ಯಕ್ತಿಗಳ ಗಮನ ಹರಿಸ್ತಾನೆ ಅಂತಕ್ಕಂಥದ್ದು. ಕೆಲಸಗಾರರ ಮನೆಯ ಮಗು ಚಂದ ಪೇಂಟಿಂಗ್ ಮಾಡುತ್ತೆ, ಅದಕ್ಕೆ ಆರಾಮಿಲ್ಲ, ನಾನು ಹೋಗಿ ಅದನ್ನ ನೋಡ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾನೆ. ಟೋಟಲ್ ಇಟ್ ಸೇಸ್ ದಟ್ ಹೌ ಈಸ್ ಮ್ಯಾನೇಜಿಂಗ್ ದಟ್ ಹ್ಯೂಮನ್ ರಿಸೋರ್ಸ್ ಅನ್ನೋದು ಕೂಡ ಇಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ಅಂಡ್ ಇನ್ ದಿಸ್, ಬೈ ಸೇಯಿಂಗ್ ದಿಸ್ ಒನ್ ಇಯರ್, ದಿಸ್ ಸ್ಟೋರಿ ಕೇಮ್ಸ್ ಟು ಬಿ an end here. Forgive me, unable to be elaborate. I have told you whatever I felt as it, and I had seen all this is in a dream. Let's see. ನಾನು
ಕನಸಲ್ಲಿ ನನಗೆ ಏನೆಲ್ಲ ಅನ್ನಿಸ್ತು ಅಂತಕ್ಕಂಥದ್ದನ್ನ ನಾನು ಈ ರೀತಿಯಲ್ಲಿ ಕಥೆ ರೂಪದಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ನಿಮ್ಗೆ ಅರ್ಥ ಆದ್ರೆ ಓಕೆ, ಅರ್ಥ ಆಗದಿದ್ರೆ ಇಲ್ಲ. ಇದನ್ನ ಕನಸಲ್ಲಿ ಕಂಡಿದ್ದೆ ಅಂತ ತಿಳಿದು ಮರೆತು ಬಿಡಿ ಅಂತ ಹೇಳ್ತಾ ಈ ಒಂದು ಕಥೆಯನ್ನ ಪಿ ಲಂಕೇಶ್ ಅವರು ಮುಗಿಸ್ತಾ ಬರ್ತಾರೆ. ತುಂಬಾ ಮಾರ್ಮಿಕವಾಗಿರ್ತಕ್ಕಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ವಿಚಾರಧಾರೆಯನ್ನು ಒಳಗೊಂಡಿರ್ತಕ್ಕಂಥ ಸ್ಟೋರಿ ಇದು, ಕಥೆಯಲ್ಲ. ಮೇ ಬಿ ಇಟ್ ವಾಸ್ ದ ರಿಯಲ್ ಫ್ಯಾಕ್ಟ್. ಇದು ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಕ್ಕಂತಹ ಒಂದು ಕಹಿ ಸತ್ಯನೂ ಆಗಿರುತ್ತೆ. ಮನುಷ್ಯ ಇಂತಹ ವಿಚಿತ್ರ ಪ್ರಾಣಿ ಅಂತ ಹೇಳಿದ್ರೆ ಒಂದಿಲ್ಲ ಒಂದು ಉದ್ದೇಶ, ಒಂದಿಲ್ಲ ಒಂದು ದ್ವೇಷ, ಒಂದಿಲ್ಲ ಒಂದು ಆಸೆಯಿಂದಾಗಿ ಮನುಷ್ಯ ಬದುಕ್ತಾ ಹೋಗ್ತಾನೆ. ಯಾವಾಗ ಆ ಆಸೆಗಳು ಅಥವಾ ಆ ಧ್ಯೇಯಗಳು, ಆ ಉದ್ದೇಶಗಳು ಕೊನೆಗೊಳ್ತಾವೋ, ಅದಕ್ಕೆ ಬೇರೆ ದಾರಿನೇ ಇಲ್ಲ ಅಂತಾದಾಗ ಆ ವ್ಯಕ್ತಿ ಉಳಿಯೋದಿಲ್ಲ. ನಾವೇನೇ ಸಾಧಿಸಿದ್ರೇನು, ಎಷ್ಟೇ ಗಳಿಸಿದ್ರೇನು, ಎಷ್ಟೇ ಉಳಿಸಿದ್ರೇನು, ಏನೆಲ್ಲ ಮಾಡಿದ್ರೇನು, ಒಂದಿಲ್ಲ ಒಂದು ದಿನ ನಾವು ಕೂಡ ಈ ಒಂದು ಜೀವನದ ಪ್ರಯಾಣವನ್ನು ನಿಲ್ಲಿಸಬೇಕಾಗುತ್ತೆ. ನಮ್ಮ ಹೆಸರು ಮರೆಯಾಗಿ ಹೋಗ್ಲೇಬೇಕಾಗುತ್ತೆ. ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ, ಎಲ್ಲಾನು ನಶ್ವರ. ಜಸ್ಟ್ ಇರೋವರೆಗೂ ಒಳ್ಳೆಯವರಾಗಿ ಬದುಕಬೇಕು. ಜಸ್ಟ್ ವಿ ಹ್ಯಾವ್ ಟು ಬಿ ಗಿವ್ ದ ಹೆಲ್ಪಿಂಗ್ ಹ್ಯಾಂಡ್ ಟು ದ ಅದರ್ಸ್. ಇನ್ನೊಬ್ಬರಿಗೆ ಸಹಾಯ ಹಸ್ತನೆ ನೀಡಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಅನ್ನೋ ಒಂದು ಪಾಠವನ್ನ ಇದರಿಂದ ನಾವು ಕಲಿಬೇಕು ಅಂತ ಹೇಳ್ತಾ ಈ ಒಂದು ಪಾಠದ ಒಂದು ಕೊನೆಯನ್ನ ನಾವು ಕಾಣ್ತಾ ಬರೋಣ. ಇಟ್ಸ್ ಆಲ್ ಅಬೌಟ್ ದ ಸ್ಟೋರಿ ದ ಗಾರ್ಡನರ್ ಬೈ ಪಿ ಲಂಕೇಶ್. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಕಥೆಯನ್ನ ಇಲ್ಲಿಗೆ ಮುಗಿಸೋಣ. ಈ ಪಾಠ ಕೂಡ ಇಲ್ಲಿಗೆ ಮುಗೀತು. ಓಕೆನಾ? ಥ್ಯಾಂಕ್ ಯು.